ಹರೇ ಶ್ರೀನಿವಾಸ. ಜಯತಿ ಹರೇರಚಿಂತ್ಯ ಸರ್ವದೇವೈಕವಂದ್ಯ ಪರಮಗುರುರಭೀಷ್ಟ ವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ನೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ ಮಾನದೋ ನಃ ಜೈತ್ಯಜೋ ಅಖಂಡ ಗುಣೋರುಮಂಡಲಃ ಸದೋದಿತೋ ಜ್ಞಾನಮರೀಚಿಮಾಲಿ ಸ್ವಭಕ್ತಹಾರ್ದೋಚ್ಚತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರಃ ಜೈತ್ಯಜೋ ಅಕ್ಷೀಣ ಸುಖಾತ್ಮಬಿಂಬ ಸ್ವೈಶ್ವರ್ಯ ಕಾಂತಿ ಪ್ರತತ ಸದೋದಿತಃ ಸ್ವಭಕ್ತ ಸಂತಾಪ ದುರಿಷ್ಟ ಹಂತ ರಾಮಾವತಾರೋ ಹರಿರೀಶ ಚಂದ್ರಮಃ ಜೈತ್ಯ ಸಂಚೋರು ಬಲಾಂಬಪೂರೋ ಗುಣೋಚ್ಚರತ್ನಾಕರ ಆತ್ಮವೈಭವ ಸದಾ ಸುಧಾತ್ಮಜ್ಞ ನದೀಭಿರಾಪ್ಯಃ ಕೃಷ್ಣಾವತಾರೋ ಹರಿರೇಕ ಸಾಗರಃ ಯದ್ದಿತಂ ತವ ಭಕ್ತಾನಾಂ ಅಸ್ಮಾಕಂ ನೃಹರೆ ಹರೆ ತದಾಶು ಕಾರ್ಯಂ ಕಾರ್ಯಜ್ಞ ಪ್ರಳಯರ್ಕ ಆಯುತ ಪ್ರಭಾ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು. ಹರಿಕಥಾಮೃತ ಸಾರದಲ್ಲಿ ವಿಭೂತಿ ಸಂಧಿ ನೋಡ್ತಾ ಬಂದಿದ್ದೀವಿ. ದೇವರ ವಿಭೂತಿ ವಿಶೇಷ ಆಯಾ ವಸ್ತುಗಳಲ್ಲಿ ಇರುವಂತ ಆಯಾ ಧರ್ಮಗಳನ್ನ ಎದ್ದು ತೋರಿಸುವಂಥದ್ದು ಮತ್ತು ಆ ವಸ್ತುಗೆ ಆ ಒಂದು ಸ್ಥಾನ ಮಾನವನ್ನ ಕೊಡುವಂಥದ್ದು ವಿಭೂತಿ ರೂಪ. ದೇವರ ವಿಭೂತಿ ರೂಪಗಳು ಅನೇಕವಾಗಿದೆ ಅಂತ ಅನೇಕ ಮುಖದಿಂದ ನೋಡ್ತಾ ಬಂದಿದ್ದೀವಿ. ಇವಾಗ ಈ 31ನೇ ಪದ್ಯದಲ್ಲಿ ಅಂದ್ರೆ ಈ ಎಲ್ಲಾ ವಸ್ತುಗಳನ್ನು ಹೇಳಿ ಎಲ್ಲಾ ವಸ್ತುಗಳಲ್ಲಿ ಇರುವಂತ ವಿಭೂತಿ ರೂಪಗಳನ್ನೆಲ್ಲ ಹೇಳಿ ಇವಾಗ ಆ ವಸ್ತುಗಳಲ್ಲಿ ನಿಂತು ದೇವರು ಆ ಕಾರ್ಯವನ್ನ ಹೇಗೆ ಮಾಡಿಸ್ತಾನಂದ್ರೆ ದೇವತೆಗಳು ನಮ್ಮ ವಸ್ತು ಕಣ್ಣಿಗೆ ಕಾಣುತ್ತೆ. ನಮ್ಗೆ ವಸ್ತುವ ಧರ್ಮಗಳು ಕಣ್ಣಿಗೆ ಕಾಣೋದಿಲ್ಲ, ಬಟ್ ಅದರ ಇಫೆಕ್ಟ್ ನೋಡ್ತೀವಿ. ಅಲ್ಲಿ ನಿಂತು ಆ ಕೆಲಸವನ್ನ ಯಾವ ದೇವತೆಯ ಮೂಲಕವಾಗಿ ದೇವರು ಯಾವ ವಿಭೂತಿ ರೂಪದಿಂದ ಮಾಡುತ್ತಾನೆ ಅಂದ್ರೆ ಯಾಕೆ ಇದೆಲ್ಲ ಸುಮ್ಮನೆ ದೇವರು ಮಾಡುತ್ತಾನೆ ದೇವತೆಗಳಲ್ಲಿ ನಿಂತು ಹೀಗೆ ತಿಳಿದ್ರೆ ಸಾಕಲ್ಲ ಅಂದ್ರೆ ಹೌದು ಸಾಕು. ಟು ಸ್ಟಾರ್ಟ್ ವಿತ್ ಒಂದು ಕಿಂಡರ್ ಗಾರ್ಡನ್ಲಿ ಅದೇ ಸಾಕು. ಆಮೇಲೆ ನಾವು 1+1 2 ಹೀಗೆ ಟೇಬಲ್ಸ್ ಎಲ್ಲ ಕಲಿತೀವಿ. ಆಮೇಲೆ ಮೇಲೆ 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 ಒಂದು ಗ್ರೇಡ್ಗೆ ಹೋಗ್ತಾ ಹೋಗ್ತಾ ಇನ್ನು ಹೇಗೆ ಏನು ಇನ್ನು ಡೀಟೇಲ್ಸ್ ಹೋಗ್ತೀವಲ್ಲ. ಹಾಗೇನೆ ದೇವರು ಎಲ್ಲದಲ್ಲಿ ವ್ಯಾಪ್ತಿ ಸಂಧಿಯಲ್ಲಿ ನೋಡಿದ್ದೀವಿ. ಎಲ್ಲ ಕಡೆನೂ ದೇವರಿದ್ದಾನೆ, ಎಲ್ಲ ನೋಡಿದ್ದೀವಿ, ದೇವರು ಇದ್ದಾನೆ. ಆಮೇಲೆ ದೇವರಿಗೆ ಹಾಗೆ ಕೆಲಸ ಮಾಡ್ತಾನೆ, ದೇವತೆಗಳನ್ನ ದ್ವಾರ ಮಾಡ್ತಾನೆ. ದೇವರಿಗೆ ದೇವತೆಗಳ ಸಹಾಯ ಲಕ್ಷ್ಮಿಯ ಸಹಾಯ ಯಾವುದು ಬೇಕಾಗಿಲ್ಲ. ಅವರವರಿಗೆ ಕೊಟ್ಟ ಕೆಲಸವನ್ನ ಅವರಿಗೆ ಮಾಡುವ ಆ ಶಕ್ತಿ ಸಾಮರ್ಥ್ಯವನ್ನು ಕೊಡ್ತಾನೆ. ಅಸೈನಿಂಗ್ ದ ಡ್ಯೂಟೀಸ್ ಅಸೈನ್ ಮಾಡಿದ್ದಾನೆ, ಅದನ್ನು ಎಕ್ಸಿಕ್ಯೂಟ್ ಮಾಡ್ಬೇಕಂದ್ರೆ ಇವನೇ ಮಾಡಿಸ್ಬೇಕು ಅದು. ಸೊ ಅವರಿಗೆ ಅವರವರ ಸಾಧನೆಗಳು ಆಗತ್ತೆ. ಸೊ ಹೀಗೆ ನೋಡ್ತಾ ಬಂದು ಇಲ್ಲಿ ವಿಶೇಷವಾಗಿ ನಾಲ್ಕು ವರ್ಣ ಅಂತೀವಿ, 4 ಜಾತಿ ಅಂತೀವಿ. ಏನು ವರ್ಣ ಎಂಬುದು ಮನುಷ್ಯ ಅಂದ್ರೆ ಜೀವಗಳಲ್ಲಿ ಎಸ್ಪೆಷಲಿ ಈ ಮನುಷ್ಯ ಜೀವಗಳು ಅಂತ ನಮ್ಗೆ ಮನುಷ್ಯ ದೇಹ ಇದ್ದ ಮಾತ್ರಕ್ಕೆ ನಾವು ಮನುಷ್ಯ ಇರಬೇಕು ಅಂತ ಏನೂ ಇಲ್ಲ. ಏನ್ ಬೇಕಾದ್ರೆ ಇರಬಹುದು, ಕರ್ಮಕ್ಕನುಗುಣವಾಗಿ ಈ ಮನುಷ್ಯ ದೇಹವನ್ನು ಕೊಡಬಹುದು. ಅದೇ ಒಳಗೆ ದೇಹ ಎಂಬುದು ಇಲ್ಲೇ ಬಿಟ್ಟು ಹೋಗುವಂಥದ್ದು. ನಾವು ಒಳಗೆ ಇರುವಂತ ಜೀವ ಎಂಥದ್ದು, ಆ ಜೀವಕ್ಕೆ ವರ್ಣಗಳು ಹೇಗೆ ಜೀವಕ್ಕೆ ಆ ಒಂದು ಜೆಂಡರ್ ಇದೆಯೋ, ಜೆಂಡರ್ ಎಂಬುದು ಜಡಕ್ಕೆ ಇಲ್ಲ. ಒಂದು ಟೇಬಲ್ ನೋಡಿ ಇದು ಅದು ಹೆಣ್ಣು ಗಂಡು ಅಂತ ಹೇಳ್ತೀವ, ಇಲ್ಲ ಹೇಳಲ್ಲ, ಜಡಕ್ಕೆ ಅಲ್ಲ. ಸೊ ಯಾವುದಕ್ಕೆ ಜೀವಕ್ಕೆನೆ ಆಗತ್ತ. ಜೀವಕ್ಕೆ ಹೇಗೆ ಆ ಒಂದು ಸ್ತ್ರೀ ಪುರುಷ ಅಂತ ಇದೆಯೋ ಅದು 3ನೇ ಸಂಧಿಯಲ್ಲಿ ನೋಡಿದ್ದೀವಿ. ದೇವರು ಯಾವುದು ಎಲ್ಲ ಸ್ತ್ರೀ ಪುರುಷ ನಪುಂಸಕ ಭೂಸಲಿ ಅದು ನೋಡಿದ್ದೀವಿ. ಸೊ ಇಲ್ಲಿ ಹಾಗೇನೆ ಜೆಂಡರ್ ಮಾತ್ರ ಅಲ್ಲ, ಆ ಒಂದು ಸ್ತ್ರೀ ಪುರುಷ ಅಂತದ್ದು ಅದು ಮಾತ್ರ ಅಲ್ಲ. ಈ ಮನುಷ್ಯ ಜೀವಗಳಲ್ಲಿ ವರ್ಣಗಳಿದೆ. ವರ್ಣಗಳು ಬಣ್ಣಗಳು ಅಂದ್ರೆ ಅದು ಏನು ಅಂದ್ರೆ ಈ ವರ್ಣಗಳು ಎಂಬುದು ಅದರಲ್ಲಿ ಇರುವಂತ ಒಂದು ವಿಶೇಷವಾಗಿ ಎದ್ದು ನಿಲ್ಲುವಂತ ಗುಣ. ಬ್ರಾಹ್ಮಣರು ಅಂದ್ರೆ
ಬ್ರಾಹ್ಮಣರು, ಅದು ವರ್ಣದಲ್ಲಿ ಬ್ರಾಹ್ಮಣ ಇರಬೇಕು ಅಂದ್ರೆ ಏನು, ಅಲ್ಲಿ ಏನು ಗುಣ ಅದು ಅಂದ್ರೆ ದೇವರೇ ಅದು ಗೀತೆಯಲ್ಲಿ ಹೇಳ್ತಾರಲ್ಲ, ಶಮ ದೇವರಲ್ಲಿ ಬುದ್ಧಿಯನ್ನ ಇಡೋದು ಅಂದ್ರೆ ಅದು ಬ್ರಾಹ್ಮಣರಿಗೆ ಮಾತ್ರವೇ ಇದೆಯಾ? ಎಲ್ಲರಿಗೇನೆ ಇದೆ. ಇದ್ರೂ ಬ್ರಾಹ್ಮಣರಲ್ಲಿ ಜಾಸ್ತಿಯಾಗಿರಬೇಕು. ಕ್ಷತ್ರಿಯರಿಗಿಂತ, ವೈಶ್ಯರಿಗಿಂತ, ಶೂದ್ರರಿಗಿಂತ ಇನ್ನು ಉಳಿದವರು ಅದರಲ್ಲಿ ಬರುವಂತ ಮಿಕ್ಸ್ಡ್, ಈ 4 ಪ್ರಧಾನ ವರ್ಣ ಅದರಲ್ಲಿ ಮಿಕ್ಸ್ಗಳು ಬಂದು ನಮಗೆ ಇವಾಗ ಜಾತಿಗಳು ಅಂತ ಆಗಿದೆ, ಅನೇಕ ಜಾತಿಗಳಿದೆ. ಸೊ ಅದರಲ್ಲಿ ಎದ್ದು ಕಾಣಿಸುವಂಥದ್ದು ಶಮ, ದಮ, ಇಂದ್ರಿಯ ನಿಗ್ರಹ ಕಂಟ್ರೋಲ್, ಹತೋಟಿಯಲ್ಲಿ ಇಟ್ಕೊಳ್ಳೋದು ಎಂಬುದು ಎಲ್ಲರಿಗೇನು ಕಾಮನ್ನೇ. ವಿ ಹ್ಯಾವ್ ಟು ಕಂಟ್ರೋಲ್ ಅವರ್ ಮೈಂಡ್ ಅಂತೀವಿ, ಕಂಟ್ರೋಲ್ ಅವರ್ ಮಾತು ಅಂತೀವಿ. ಇದು ಎಲ್ಲರಲ್ಲಿನೇ ಇರುವಂತ. ಇದನ್ನು ಬ್ರಾಹ್ಮಣರಲ್ಲಿ ಅದು ಸಹಜವಾಗಿ ವಿಶೇಷವಾಗಿರುವಂಥದ್ದು. ಸೊ ಹೀಗೆ ಆ ಜೀವದಲ್ಲೇ ಅದು ಇರಬೇಕು. ಸೊ ಜೀವಕ್ಕೆ ಬಂದಾಗ ವರ್ಣ ಅಂತ ಹೇಳ್ತೀವಿ. ಹಾಗೆ ಹುಟ್ಟುವಾಗ ಅದೇ ಹುಟ್ಟಬೇಕು ಅಂತ ಏನೂ ಇಲ್ಲ. ನಮ್ಮ ಕರ್ಮಕ್ಕೆ ಅನುಗುಣವಾಗಿ ಈ ಜನ್ಮದಲ್ಲಿ ಬ್ರಾಹ್ಮಣರಾಗಿ ಹುಟ್ಟಬಹುದು, ನೆಕ್ಸ್ಟ್ ಜನ್ಮದಲ್ಲಿ ಮನುಷ್ಯ ದೇಹವೂ ಸಿಕ್ಕೋದಿಲ್ಲ. ಸೊ ಇನ್ನೊಂದು ಜನ್ಮದಲ್ಲಿ ಶೂದ್ರನಾಗಿ ಹುಟ್ಟಬಹುದು, ಇನ್ನೊಂದು ಜನ್ಮದಲ್ಲಿ ಒಂದು ಮಿಲೇಚ್ಛನಾಗಿ ಹುಟ್ಟಬಹುದು ನಮ್ಮ ಕರ್ಮಕ್ಕೆ ಅನುಗುಣವಾಗಿ. ಸೊ ಅದು ನಮ್ಮ ಕರ್ಮಕ್ಕೆ ಅನುಗುಣವಾಗ ಒಂದೊಂದು ದೇಹವನ್ನ ತಾಳೋದು. ವರ್ಣ ಎಂಬುದು ಜೀವದಲ್ಲೇ, ಜೀವನ ಬಿಟ್ಟು, ಮನುಷ್ಯ ಜೀವನ ಬಿಟ್ಟು ಅದು ಹೋಗದೇ ಇರುವಂಥದ್ದು. ಸೊ ಇಲ್ಲಿ ಏನು ಮಾತಾಡ್ತಾ ಇದ್ದಾರೆ ಅಂದ್ರೆ, ನಮ್ಮಲ್ಲಿ ಇರುವಂಥದ್ದು, ನಮ್ಮಲ್ಲಿಂದ ಈ ಜಾತಿ ಅಂತ ತಗೊಳ್ಳೋಣ. ನಮ್ಮ ಜಾತಿಯಲ್ಲಿ ಇರೋದು ಮಾತ್ರ ಅಲ್ಲ, ಇವಾಗ ಜಾತಿ ಬ್ರಾಹ್ಮಣ ಜಾತಿಯಲ್ಲಿ ನಾವು ಹುಟ್ಟಿದ್ದೀವಿ. ನಮ್ಮಲ್ಲಿ ಶಮ, ದಮ, ಶೌಚ, ಶಾಂತಿ, ಆರ್ಜವ ಇತ್ಯಾದಿ ಈ ಗುಣಗಳೆಲ್ಲ ಗೀತೆಯಲ್ಲಿ ಹೇಳ ಬರ್ತಾರಲ್ಲ. ಈ ಗುಣಗಳೆಲ್ಲ ಬ್ರಾಹ್ಮಣರಲ್ಲಿ ಮಾತ್ರ ಇಲ್ಲ, ಬ್ರಾಹ್ಮಣ ಜಾತಿಯರ ನಮ್ಮಲ್ಲಿ ಮಾತ್ರ ಇಲ್ಲ, ಅನೇಕರು ಈ ಊರ್ಲಿ ಎಲ್ಲರ ಹತ್ರ ನೋಡ್ತೀವಿ. ದೇವರಲ್ಲಿ ನಂಬಿಕೆ ಇರೋರು ಇರ್ತಾರ, ಹಿಂದೆ ಆ ಒಂದು ಹತೋಟಿಯಲ್ಲಿ ತಮ್ಮ ಇಂದ್ರಿಯಗಳನ್ನ ಇಟ್ಕೊಳ್ಳೋರು ಇರ್ತಾರ, ಆಮೇಲೆ ಆ ಒಂದು ಕ್ಲೆನ್ಲಿನೆಸ್ ಇರೋರು ಇರ್ತಾರ. ಸ್ಟ್ರೈಟ್ ಫಾರ್ವರ್ಡ್ ಆರ್ಜವಂ, ಸ್ಟ್ರೈಟ್ ಫಾರ್ವರ್ಡ್ನೆಸ್ ಎಂಬುದು ಬ್ರಾಹ್ಮಣರಲ್ಲಿ ಎದ್ದು ಇರಬೇಕಾದಂಥದ್ದು, ಜಾತಿಯಾಗಲಿ ವರ್ಣ ಆಗಲಿ. ಬಟ್ ಅದರ್ ದನ್ ಬ್ರಾಹ್ಮಿನ್ಸ್ ಇದೆಲ್ಲ ನೋಡ್ತೀವಿ. ಸ್ಟ್ರೈಟ್ ಫಾರ್ವರ್ಡ್ ಪೀಪಲ್ ಆಕ್ಚುಲಿ ಸಮಟೈಮ್ಸ್ ಮೋರ್ ಇನ್ ಅದರ್ಸ್ ದನ್ ಅಸ್ ಈ ಕಾಲದಲ್ಲಿ. ಸೊ ಇದನ್ನ ನಿಯಮನ ಯಾರು ಮಾಡ್ತಾರ? ನಮ್ಮಲ್ಲಿ ನಾನು ಸ್ಟ್ರೈಟ್ ಫಾರ್ವರ್ಡ್ ಆಗಿರಬೇಕು, ನಾನು ಆನೆಸ್ಟ್ ಆಗಿ ನಡ್ಕೋಬೇಕು, ವಾಕಲ್ಲಿ ಒಂದು ಸತ್ಯತೆ ಇರಬೇಕು. ಇದೆಲ್ಲ ಯಾರು ನಮ್ಗೆ ಪ್ರೇರಣೆ ಮಾಡ್ತಾರೆ? ಒಳಗಿಂತ ಒಂದು ಇನ್ನರ್ ವಾಯ್ಸ್ ಬರುತ್ತಲ್ಲ, ಇಂದ್ರಿಯವನ್ನ ಏಕಾದಶಿ ದಿವಸ ಸ್ವಲ್ಪ ಕಂಟ್ರೋಲ್ ಮಾಡು. ಯಾರು ಇದೆಲ್ಲ ಹೇಳ್ತಾರ ಅಂದ್ರೆ, ಈ ದೇವತೆಗಳ ಮೂಲಕವಾಗಿ ದೇವರು ಇದನ್ನ ಮಾಡಿಸ್ತಾನೆ. ಇದೇ ದೇವತೆಗಳ ಮೂಲಕವಾಗಿ ಮಾಡಿಸದೇನೂ ಇರ್ತಾನೆ. ಏಕಾದಶಿ ದಿವಸ ಮಸಾಲೆ ದೋಸೆ ಉಣ್ಣಬೇಕು, ಹೋಟೆಲ್ಗೆ ಹೋಗಬೇಕು ಅಂದ್ರೆ ದಿವಸ ಬರ್ಬೋದಲ್ವಾ? ಸೊ ಅದು ಮಾಡಿಸೋದು ಅವರೇ, ಈ ದೇವತೆಗಳು. ಸೊ ಅದಕ್ಕೆ ಈ ದೇವತೆಗಳನ್ನ ನಾವು ತಿಳ್ಕೋಬೇಕು. ಯಾಕೆಂದ್ರೆ ಅವರು ಪ್ರತಿನಿತ್ಯ ನಮಗೆ ಈ ಉಪಕಾರಗಳನ್ನ ಮಾಡ್ತಾ ಇದ್ದಾರೆ. ನಮಗೆ ಗೊತ್ತಿಲ್ಲ, ನಮ್ಗೇನೋ ಐ ಆಮ್ ವೆರಿ ಆನೆಸ್ಟ್ ಅಂತ ಹೇಳ್ತೀವಿ. ನಾವು ಆನೆಸ್ಟ್ ಆಗಿ ಈ ಸೆಕೆಂಡ್ ಇರಬೇಕು ಅಂದ್ರೆ ಈ ದೇವತೆಗಳು ನಮ್ಮಿಂದ ಹಾಗೆ ಮಾಡಿಸಿದ್ರನೇ ಆಗತ್ತೆ. ದೇವತೆಗಳು ಮಾಡಿಸಬೇಕು ಅಂದ್ರೆ ಅಲ್ಲಿ ನಿಂತು ದೇವರು ಮಾಡಿಸಬೇಕು. ಸೊ ವಿ ಓ ಟು ದಿಸ್, ವಿ ಶುಡ್ ಬಿ ಗ್ರೇಟ್ಫುಲ್ ಟು ದಿಸ್ ದೇವತಾ ಶಕ್ತಿಗಳು. ಅದಕ್ಕೆ ಇದನ್ನ ಹೇಳ್ತಾ ಇದ್ದಾರೆ. ನಾವು ಇದನ್ನ ಮರಿತೀವಿ, ನಮಗೆ ಗೊತ್ತಿಲ್ಲ, ಈ ವಿಷಯಗಳೆಲ್ಲ ನಮ್ಗೆ ಗೊತ್ತೇ ಇಲ್ಲ. ಯಾರಿಗೆಲ್ಲ ಮಾಡಿಸ್ತಾರ ಇನ್ನರ್ ವಾಯ್ಸ್ ಅಂತೀವಿ ನಾವು. ಏನೇ ಮಾಡ್ಬೇಕಂದ್ರೂ ಸಮ್ ಇನ್ನರ್ ವಾಯ್ಸ್ ಅಂತೀವಿ, ಅದನ್ನೇ ಶಾಸ್ತ್ರದಲ್ಲಿ ಪ್ರೇರಣಾ ಅಂತೀವಿ. ದೇವರು ಪ್ರೇರಿಸ್ತಾನ, ಹೇಗೆ ಪ್ರೇರಿಸ್ತಾನ, ಅದಕ್ಕೆ ತಕ್ಕಂತೆ ಪ್ರೇರಣೆ ಒಂದು, ಅದಕ್ಕೆ ಅನುಗುಣವಾಗಿ ನಡ್ಕೋಬೇಕು. ಪ್ರೇರಣೆ ಏನೋ ಬರುತ್ತೆ, ಹೋಗಿ ಚಂದಾಗಿ ಅಡಿಗೆ ಮಾಡಬೇಕು ಅಂತ ಪ್ರೇರಣೆ ಬರುತ್ತೆ, ಆದ್ರೆ ಕಾಲಿ ಶಕ್ತಿ ಇಲ್ಲ, ಕೈಲಿ ಶಕ್ತಿ ಇಲ್ಲ, ಹಾಗೇನೋ ಆಗ್ಬೋದು. ಅಥವಾ ಮಾಡಬೇಕು ಅಂತ ಅನ್ಸುತ್ತೆ, ಏನೋ ಒಂದು ಮೂಡು ಬರೋದಿಲ್ಲ, ಹೀಗೇನೋ ಆಗತ್ತಲ್ಲ. ಸೊ ಎಲ್ಲವೂ ಆಗಬೇಕು. ಆ ಜ್ಞಾನ ಬರಬೇಕು, ಫಸ್ಟ್ ಇಚ್ಛೆ ಬರಬೇಕು, ಜ್ಞಾನ ಬರಬೇಕು, ಆಮೇಲೆ ಇನ್ ಆಕ್ಷನ್ ಬರಬೇಕು. ಎಲ್ಲವೂ ಈ ದೇವತೆಗಳು ಕ್ಷಣ ಕ್ಷಣ ಈ ಗುಂಪಾದ ದೇವತೆಗಳು ಮಾಡಿಸ್ತಾರೆ. ಅದಕ್ಕೆ ಇದು ವಿಶೇಷವಾಗಿ ದಾಸರು ಇದು ಹೇಳ್ತಾರೆ. ಇದು ಉಪನಿಷತ್ತುಗಳಲ್ಲಿ, ಎಸ್ಪೆಷಲಿ ಬೃಹದಾರಣ್ಯಕ ಉಪನಿಷತ್ತಲ್ಲಿ ಈ ವಿಷಯಗಳೆಲ್ಲ ಬಂದಿದೆ. ಆಮೇಲೆ ವಿಷ್ಣು ರಹಸ್ಯದಲ್ಲಿ ಬಂದಿದೆ. ಅದನ್ನೇ ದಾಸರು ಇಲ್ಲಿ ಹೇಳ್ತಾ ಇದ್ದಾರೆ, ನಮಗೆ ಅರ್ಥ ಆಗುವಂತ ರೀತಿಯಲ್ಲಿ ಹೇಳ್ತಾರೆ. ಇವಾಗ ಅದೇ ನೋಡ್ತಾ ಬಂದಿದ್ದೀವಿ, ಹಾಗೆ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, 3 ವರ್ಣ 3 ಜಾತಿ ಅಂತ ತಗೊಳ್ಳೋಣ. ನಮ್ಮಲ್ಲೇ ಇರಬೇಕಾದ್ದು
ಜ್ಞಾನ ಬೇಕು, ದೇವರ ಬಗ್ಗೆ ಜ್ಞಾನ ಬೇಕು ಅಂದ್ರೆ ಅದು ಎಲ್ಲರಿಗೇನು ಕಾಮನ್ ಆದ್ರೂ ಬ್ರಾಹ್ಮಣನಿಗೆ ಜಾಸ್ತಿ, ಶೂದ್ರನಿಗೆ ಇಲ್ಲ ಅಂತಲ್ಲ, ಶೂದ್ರನಿಗೇನು ಅದು ಇರಲೇಬೇಕು. ಸೊ ಅದಕ್ಕೆ ಇಲ್ಲಿ ಹೇಳ್ತಾರೆ, ಇವಾಗ 3 ವರ್ಣಗಳಾಯ್ತು, 3 ಜಾತಿ, ಅದಕ್ಕೆ ಅಭಿಮಾನಿ ದೇವತೆಗಳು ಅಲ್ಲಿ ಇರುವಂತ ಭಗವಂತನ ರೂಪಗಳೇ. ಇವಾಗ ಶೂದ್ರ ಇದು ಯಾಕರಿ ನಮ್ಗೆ ಅಂದ್ರೆ, ಶೂದ್ರ ಅಂದ್ರೆ ಏನೋ ನಮಗೆ ಈ ಕಾಲದಲ್ಲಿ ಒಂದು ಪಾಶ್ಚಾತ್ಯರು ನಮ್ಮ ಊರಿಗೆ ಬಂದು ಎಲ್ಲವನ್ನು ನಾಶ ಮಾಡಿ ಡಿವಿಷನ್ ಕ್ರಿಯೇಟ್ ಮಾಡಿ ಅವ್ರು ಹೋಗ್ಬಿಟ್ರು. ಸೊ ಇಟ್ ಹ್ಯಾಸ್ ಬಿಕಮ್ ಅ ಸೋಷಿಯಲ್ ಇಶ್ಯೂ. ಆದರೆ ಆ ಕಾಲದಲ್ಲಿ ಹಾಗೆ ಇದ್ದಿಲ್ಲ ನೋಡಿ. ವಿದುರ ಯಾರು? ಮಹಾಭಾರತದಲ್ಲಿ ಒಂದು ಸೆಂಟರ್ ಕ್ಯಾರೆಕ್ಟರ್, ಪಾಂಡವಾಸ್ನ ಹೊರತುಪಡಿಸಿದ್ರೆ ಸೆಂಟರ್ ಕ್ಯಾರೆಕ್ಟರ್ ಫಾರ್ ಧರ್ಮ ಇಸ್ ವಿದುರ. ವಿದುರ ಯಾರು? ಅವನು ಶೂದ್ರ ಸ್ತ್ರೀಗೆ ಹುಟ್ಟಿದ ಮಗ, ಅವನು ಶೂದ್ರ. ಅವನು ಎಂಥ ಜ್ಞಾನಿ ಅವನು ವಿದುರ, ಎಂಥ ಜ್ಞಾನಿಯಾಗಿದ್ದ. ಹಿ ಇಸ್ ಅ ಮಿನಿಸ್ಟರ್. ಅದು ಒಂದು ಸೇವೆ ಟು ದ ಕಿಂಗ್ಡಮ್. ಒಂದು ಧಾರ್ಮಿಕ ಸಲಹೆಗಳನ್ನ ಅದನ್ನ ಕರೆಕ್ಟ್ ಮಾಡೋದು ಆ ಸಭೆಯಲ್ಲಿ ವಿದುರ ನೀತಿ ಅಂತಾನೆ ಬರುತ್ತಲ್ಲ. ಸೊ ಶೂದ್ರ ಅಂದ ಮಾತ್ರಕ್ಕೆ ಏನು ಬುದ್ಧಿ ಇಲ್ಲದವರು, ಅವ್ರಿಗೇನೋ ಮಾಡೋ ಈ ತರ ತಪ್ಪು ಅಭಿಪ್ರಾಯಗಳು ಇತ್ತೀಚೆಗೆ ಬಂದ ಆ ಪಾಶ್ಚಾತ್ಯರಿಂದ ಹಾಗೆಲ್ಲ ಆಗ್ಬಿಟ್ಟಿದೆ. ಒರಿಜಿನಲ್ ಸೊಸೈಟಿ ಆ ಒಂದು ಮಹಾಭಾರತ ಕಾಲದಲ್ಲಿ ಹಾಗೆ ಇದ್ದೇ ಇಲ್ಲ. ದುರ್ಯೋಧನಾದಿ ದುಷ್ಟ ಜನರು ವಿದುರನ್ನ ಅವಮಾನ ಮಾಡಿದ್ರು, ಆದರೆ ಪಾಂಡವರು ವಿದುರನನ್ನ ಕೊಂಡ. ಪಾಂಡವರೇನು ಸ್ವಯಂ ಕೃಷ್ಣ ವಿದುರನ ಮನೆಗೆ ಕೃಷ್ಣ ಬಂದಂತೆ ಅಂತ ಹೇಳ್ತೀವಿ. ಸೊ ಆ ಒಂದು ಎಲ್ಲ ಈ 4 ಜಾತಿಯಲ್ಲಿ ಹರಿಭಕ್ತಿ ಯಾರಿಗೆ ಇದೆಯೋ ಅವರು ಮೋಕ್ಷಕ್ಕೆ ಹೋಗುವಂತ ಜನರು, ಮೋಕ್ಷಕ್ಕೆ ಎಲಿಜಿಬಲ್. ಜ್ಞಾನ ಭಕ್ತಿ ವೈರಾಗ್ಯ, ನಾಟ್ ದ ಜಾತಿ. ಅದಕ್ಕೆ ಪ್ರಹ್ಲಾದರಾಯರೇ ಹೇಳ್ತಾರೆ, ಒಂದು ಪಂಡಿತ ಜ್ಞಾನ ಭಕ್ತಿ ವೈರಾಗ್ಯ ಇಲ್ಲದೆ ಶುಷ್ಕ ಪಾಂಡಿತ್ಯವನ್ನ ಇಟ್ಟುಕೊಂಡು ಮೆರೆಯುವ ಆ ಬ್ರಾಹ್ಮಣನಕ್ಕಿಂತ ಆ ಜ್ಞಾನ ಭಕ್ತಿ ವೈರಾಗ್ಯ ಇರುವಂತ ಹೊಲೆಯ ಅವನು ಶ್ರೇಷ್ಠ ಅಂತ ಭಾಗವತದಲ್ಲಿ ಬರುತ್ತದೆ. ಯಾಕೆ ಈ ಹಿನ್ನೆಲೆಯಲ್ಲಿ ನಮಗೆ ಯಾಕೆ ಇದು ಬೇಕು ಅಂದ್ರೆ, ಅಲ್ಲೇ ವಿದುರನಂತೆ ನಾವು ಇರಬೇಕಲ್ಲ, ಧರ್ಮದ ಬುದ್ಧಿ ಇರಬೇಕು ನಮಗೆ. ಆಮೇಲೆ ಸೇವೆ ಅವನು ಮಾಡುವಂತ ಸೇವೆ ಪಾಂಡವರಿಗೆ ಮಾತ್ರ ಇಲ್ಲ, ಇಡೀ ರಾಷ್ಟ್ರಕ್ಕೇನು ಸೇವೆ. ಈ ಗುಣ ಸೇವೆ ಮಾಡೋ ಎದ್ದು ಕಾಣುವಂಥದ್ದು, ಸೇವೆ ಮಾಡುವ ಗುಣ ಅದು ಆ ಶೂದ್ರನಲ್ಲಿ ಎದ್ದು ಕಾಣುತ್ತೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರನಲ್ಲಿ ಎದ್ದು ಕಾಣುವಂತ ಗುಣ ಸೇವೆ. ಸೊ ಆ ಸೇವೆ ಮನೋಭಾವ, ನಾನಾ ಜನಸ್ಸ ಶುಶ್ರೂಷ ಅಂತ ಹೇಳ್ತಾರೆ ಆಚಾರ್ಯ, ಇದನ್ನ ಕೋಟ್ ಮಾಡ್ತಾರೆ. ನಮ್ಮ ಫಸ್ಟ್ ಕರ್ತವ್ಯ ಎಲ್ಲರಿಗೇನು ನಾನಾ ಜನಸ್ಯ ಅಂತಾರೆ. ನಮ್ಮ ಫ್ಯಾಮಿಲಿಗೆ ಸೇವೆ ಮಾಡ್ಬೇಕು ಅಂತಿಲ್ಲ, ನಮ್ಮ ಫ್ಯಾಮಿಲಿಯಲ್ಲಿ ಫಸ್ಟ್ ಮಾಡೋಣ ಹಿರಿಯರಿಗೆ, ಆಮೇಲೆ ನಮ್ಮ ಕಮ್ಯುನಿಟಿ, ಸೊಸೈಟಿ, ಎಲ್ಲರಿಗೇನು ನಮ್ಮಿಂದ ಆದ ಸಹಾಯವನ್ನ ಇಲ್ಲ ನೋಡ್ತೀವಿ. ದಿನಾಗ್ಲೂ ನಾವು ನೋಡೋದೆ, ಅನೇಕರು ನಮಗೇನು ಏನೋ ಒಂದು ಸೇವೆ ಮಾಡ್ತಾರೆ. ಸೇವೆ ಅಂದ್ರೆ ಏನು? ಸರ್ವಿಸ್ ಮಾಡ್ತಾರೆ. ಸೇವೆ ಅಂದ್ರೆ ದಾಸ್ಯತ್ವ ಅಂತ ಅರ್ಥ ಅಲ್ಲ, ದಾಸ್ಯತ್ವವೂ ಆಗತ್ತೆ, ಬಟ್ ಸೇವೆ ಅಂದ್ರೆ ಸರ್ವಿಸ್, ಹೆಲ್ಪಿಂಗ್, ಬೇಸಿಕಲಿ ಹೆಲ್ಪಿಂಗ್ ಅದರ್ಸ್, ಅದು ಅವರಲ್ಲಿ ಜಾಸ್ತಿ ಕಾಣುವಂಥದ್ದು. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಇರುತಿಹರು ನಾಸತ್ಯ ದಸ್ರರು, ನಿರರುತಿಯು ಯಮಧರ್ಮ ಯಮಕಿಂಕರರು, ಮೇದಿನಿ ಕಾಲ ಮೃತ್ಯು ಶನೈಶ್ಚರಾದಿಗಳು, ಆದಿ ಶಬ್ದ ಯೂಸ್ ಮಾಡಿದ್ದಾರೆ. ಅನೇಕ ದೇವತೆಗಳಿದ್ದಾರೆ. ಕರೆಸಿಕೊಂಬರು ಶೂದ್ರರೆಂದು ಅನವರತ ಶೂದ್ರರೊಳಿಪ್ಪ ಇವರೊಳಗೆ ಅರವಿದೂರನು ಅನಿರುದ್ಧ ಇಹನೆಂದು ಅರಿತು ಮನ್ನಿಪುದು. ಮನ್ನಿಪುದು ಅಂದ್ರೆ ಗೌರವ ಕೊಡಬೇಕು, ಇದು ಮುಖ್ಯ. ಯು ಹ್ಯಾವ್ ಟು ರೆಸ್ಪೆಕ್ಟ್. ಪಾಂಡವರೇ ಮಾಡ್ತಾ ಇದ್ರು ವಿದುರನಿಗೆ, ನೆನಪಿಟ್ಟುಕೊಳ್ಳಿ. ಸೊ ನಾವು ಎಲ್ಲಿ ಅವರನ್ನ ಗೌರವ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಹೇಗೆ? ಅನಿರುದ್ಧನೆಂದು ಮನ್ನಿಪುದು. ಸೊ ಯಾಕೆ ಅಂದ್ರೆ ಅವರೊಳಗೆ ಈ ಇರುತಿಹರು ನಾಸತ್ಯ ದಸ್ರರು ಅಂದ್ರೆ ಏನು? ನಾಸತ್ಯ ದಸ್ರರು ಅಂದ್ರೆ ಯಾರು? ನಾಸತ್ಯ ದಸ್ರರು ಅಂದ್ರೆ ಇದು ಅಶ್ವಿನಿ ದೇವತೆಗಳಿಗೆ ಇರುವಂತ ಹೆಸರು. ನಾಸತ್ಯ ಅಂದ್ರೆ ಯಾಕೆ ಅವರಿಗೆ ನಾಸತ್ಯ ಅಂತ ಹೇಳ್ತಾರೆ? ನಾಸತ್ಯ ಅಂದ್ರೆ ನಾಸಪುಟದಲ್ಲಿ, ನಮ್ಮ ಅವಯವಗಳಲ್ಲಿ ಆ ಮೂಗಿದಲ್ಲ,
ಮೂಗು ಅಂದ್ರೆ ಅದಕ್ಕೆ 2 ಹೊರಳೆಗಳಿರುತ್ತೆ, ಒಟ್ಟಿಗೆನೇ ಇರುತ್ತದು. ಸೊ ಆ ನಾಸಪುಟದಲ್ಲಿ ವಾಸ ಮಾಡಿ ನಮಗೆ ಶ್ವಾಸೋಚ್ಛ್ವಾಸ, ನಮ್ಮ ಆರೋಗ್ಯ. ಅಶ್ವಿನಿ ದೇವತೆಗಳು ವೈದ್ಯರು ಅಂತಲೂ ಹೇಳ್ತೀವಿ, ದೇವ ವೈದ್ಯರು ಅಂತ ಹೇಳ್ತೀವಿ. ಯಾಕೆ ಅಂದ್ರೆ ಆರೋಗ್ಯಕ್ಕೆ ಏನು ಮುಖ್ಯ? ಪ್ರಾಣಾಯಾಮ. ಪ್ರಾಣಾಯಾಮ ಅಂದ್ರೆ ಬೇಸಿಕಲಿ ಇಲ್ಲಿ ಈ ಮನುಷ್ಯ ಈ ದೇಹಗಳಲ್ಲಿ ಆಕ್ಸಿಜನ್ ತಗೋಬೇಕು, ಕಾರ್ಬನ್ ಡೈಆಕ್ಸೈಡ್ ಬಿಡಬೇಕು. ಪ್ರಾಣ ಶ್ವಾಸ ಸರಿಯಾಗಿದ್ದರೆ ಆರೋಗ್ಯವಂತವಾಗಿರ್ತೀವಿ. ಅದಕ್ಕೆ ನಾಸಪುಟದಲ್ಲಿ ಇರುವವರು ನಾಸತ್ಯ. ದಸ್ರರು ಅಂದ್ರೂ ಆ ಒಂದು ಸೇಮ್ ನಾಸತ್ಯ ದಸ್ರರು ಅಂತ ಹೇಳುವಾಗ ದಶು ಅಂದ್ರೆ ಆ ರೋಗ, ದಶು ಅಂಬೋದಕ್ಕೆ ಆ ರೋಗ ಕೊಡುವವರು ಆಗತ್ತ, ರೋಗ ತೆಗೆಯೋರು ಆಗತ್ತ. ರೋಗ ತೆಗೆದು ದಶು ಅಂಬೋದಕ್ಕೆ ಗಿವರ್ ಅಂಡ್ ಆಲ್ಸೋ ದ ಟೇಕರ್. ಹಾಗೆ ನಾಶ ಮಾಡುವ, ರೋಗವನ್ನ ನಾಶ ಮಾಡುವವರು ಆಯ್ತು, ರೋಗವನ್ನ ಕೊಡು. ಸರಿಯಾಗಿ ಕರ್ಮಗಳು ಸರಿ ಇಲ್ಲ ಅಂದ್ರೆ ರೋಗ ಕೊಡುವವರು ಅವರೇ ಆಗ್ತಾರೆ. ಶ್ವಾಸ ಆಗೋದಿಲ್ಲ, ನಮ್ಗೆ ಗೊತ್ತಲ್ಲ ಇವಾಗ ಆ ಕಾಯಿಲೆಗಳಿಂದ ಶ್ವಾಸಕ್ಕೆ ಆಕ್ಸಿಜನ್ ತಗೊಳ್ಳೋದೇ ಕಷ್ಟ ಆಗತ್ತಲ್ಲ, ಅದಕ್ಕೆ ಇವ್ರ ಮೂಲಕವಾಗಿ ದೇವರು ಮಾಡ್ತಾನೆ. ಸೊ ಪಟ್ಟು ನಮ್ಗೆ ಆ ರೋಗವನ್ನ ತೆಗೆದು ಆನಂದವನ್ನ ಕೊಡುವರು. ಅದಕ್ಕೆ ಅವರಿಗೆ ದಸ್ಸರು ಅಂತ. ದಶು ರ ಹಾಗೆ ಅರ್ಥ. ಸೊ ನಾಸತ್ಯ ದಶರು ಅಶ್ವಿನಿ ದೇವತೆಗಳು ಅಂತ. ಒಟ್ಟಲ್ಲಿ ಏನರ್ಥ ಅಂದ್ರೆ ಅಶ್ವಿನಿ ದೇವತೆಗಳು. ಈ ಅಶ್ವಿನಿ ದೇವತೆಗಳು ಇವರಲ್ಲಿ ನಿಂತು ಇದೆ ರೀ, ಅವರೊಬ್ಬರೇ ಇಲ್ಲ, ಇನ್ನು ಅನೇಕ ದೇವತೆಗಳನ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ. ಯಾರ್ಯಾರು ಇಲ್ಲಿ ಇದ್ದಾರೆ? ನಾಸತ್ಯದ ಇರುತಿಹರು, ನಾಸತ್ಯ ದಸ್ರರು. ಇದು ಏನ್ ಹೇಳ್ತಾರಂದ್ರೆ ಹಿಂದಿನ ಪದ್ಯಕ್ಕೇನೆ ಇದು ಸೇರ್ಸ್ಕೋಬೇಕು ಅಂತಾನು ಹೇಳ್ತಾರೆ. ಯಾಕೆಂದ್ರೆ ಈ ದೇವತೆಗಳು, ಈ ನಾಸತ್ಯದ ಅಶ್ವಿನಿ ದೇವತೆಗಳು ಈ ವೈಶ್ಯರಲ್ಲಿನೂ ಇದ್ದು ವಿಶೇಷವಾಗಿ ಕೆಲಸಗಳನ್ನ ಮಾಡ್ತಾರೆ. ಆದರೆ ಇಲ್ಲಿ ಮುಖ್ಯ ಶೂದ್ರರಲ್ಲಿ ಇರ್ತಾರಂತ. ಅದಕ್ಕೆ ಇರುತಿಹರು ನಾಸತ್ಯ ದಶ್ರರು. ನಿರಋತಿಯು ನೆಕ್ಸ್ಟ್ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ನಿರಋತಿಯು ಯಮಧರ್ಮ ಯಮ ಕಿಂಕರರು. ನಿರಋತಿ ಅಂದ್ರೆ ಯಾರು? ನಿರಋತಿ ಅಂದ್ರೆ ನಿರ್ವೃತಿ ಅಂತ ಹೇಳ್ತೀವಿ. ನಿರ್ವೃತಿ ಅಂದ್ರೆ ಈ ದಿಕ್ಕುಗಳಲ್ಲಿ ಸೌತ್ ವೆಸ್ಟ್ ಅಂತ ಹೇಳ್ತೀವಲ್ಲ, ಈ ಸೌತ್ ವೆಸ್ಟ್ಗೆ ನೈಋತ್ಯ ದಿಕ್ಕು ಅಂತ ಹೇಳ್ತೀವಿ. ಯಾಕೆಂದ್ರೆ ನಿರ್ವೃತಿ ಒಂದು ರಾಕ್ಷಸರ ಅಂದ್ರೆ ರಾಕ್ಷಸ ಯೋನಿಯಲ್ಲಿ ಹುಟ್ಟಿದ ಇದ್ರೂ ಒಳ್ಳೆ ದೇವತಾ. ಸೊ ಅದಕ್ಕೆ ನಿರಋತಿ ಅಂತ. ಆ ನಿರ್ವೃತಿ ಅಂದ್ರೆ ದುಷ್ಟಶಕ್ತಿಗಳನ್ನೆಲ್ಲ ರಾಕ್ಷಸ ಶಕ್ತಿಯೆಲ್ಲ ನಮಗೆ ಅಡ್ಡಿ ಮಾಡದೆ, ತೊಂದರೆ ಕೊಡದೆ ನೋಡಿಕೊಳ್ಳೋರು ಆ ದಿಕ್ಕಲ್ಲಿ ಇದ್ದು ನಮ್ಗೆ ಮಾಡ್ತಾರೆ. ಸೊ ಅವರು ಇದಕ್ಕೆ ದೇವತೆಗಳಾಗ್ತಾರೆ. ಈ ವರ್ಣದವರಿಗೆ ಆ ಶೂದ್ರ ಸೇವಾ ಭಾವ, ಮೈನಾಗೆ ಸೇವೆ ಮಾಡುವ ಆ ಒಂದು ಚಿಂತನೆ ನಮಗೇನೋ ಬರಬೇಕಲ್ಲಮ್ಮ. ಸೇವೆ ಮಾಡಬೇಕು, ಹಿರಿಯರಿಗೆ ಸೇವೆ ಮಾಡಬೇಕು. ಯಾಕೆ ಅದು ಶೂದ್ರ ಅಂತ ಹೇಳ್ತಾರೆ? ಆ ಶಬ್ದಕ್ಕೆ ಏನರ್ಥ ಅಂದ್ರೆ ಆಚಾರ್ಯ ಇದನ್ನ ಉಪನಿಷತ್ತುಗಳಲ್ಲಿ ಹೇಳ್ತಾರೆ. ಶೂ ಅಂತ ಹೇಳಿದ್ರೆ ಸುಖ ಸಂಪತ್ತು, ಅದನ್ನ ಶೂದ್ರ ಅಂತ ಬರುತ್ತೆ. ದ ಶಬ್ದದಿಂದ ಈ ಸುಖ ಸಂಪತ್ತನ್ನ ತಮಗಿಂತ ಯಾರು ಹಿರಿಯರಾಗಿರ್ತಾರೋ ಅವರಿಂದ ಪಡೆದು, ಅದು ಡಿಪೆಂಡೆಂಟ್, ಅವರಿಂದ ಪಡೆದು ಆನಂದವಾಗಿ ಶೂದ್ರ ಆಯ್ತು ಅಂತ ಆಚಾರ್ಯ ಹೇಳ್ತಾರೆ. ಇದು ಸೊ ಆನಂದ. ಸೊ ಸಂಪತ್ತು ಸುಖವನ್ನ ತಮ್ಮಗಿಂತ ಮೇಲಿರುವಂತ ಪಡೆದು ಸುಖ ತೃಪ್ತಿಯಿಂದ ಇರುವವರು, ಅದಕ್ಕೆ ಶೂದ್ರ ಎಂಬ ಶಬ್ದ ಬರುತ್ತೆ. ಇದು ಒಂದು ಅರ್ಥ, ಅನೇಕ ಅರ್ಥ ಇರುತ್ತೆ. ಬಟ್ ಈ ಶೂದ್ರ ಜಾತಿ ಎಂಬುದಕ್ಕೆ ಇದೇ ಅರ್ಥ, ಬೇರೆ ಅರ್ಥ ಅಲ್ಲ. ಸೊ ಈ ಪಾಸಿಟಿವ್ ಮೀನಿಂಗೇ ತಗೋಬೇಕು. ಯಾಕೆಂದ್ರೆ ಅವರಲ್ಲಿ ವಿದುರ ತಕೊಳ್ಳಿ, ನೆನಪಿಟ್ಟುಕೊಂಡ್ರೆ ವಿ ವೋಂಟ್ ಟ್ರೀಟ್ ಪೀಪಲ್ ಬ್ಯಾಡ್ಲಿ. ಸೊ ಹೀಗೆ ಶೂದ್ರರು ಇದರಲ್ಲಿ ಇದ್ದು ಯಾರು? ನಾಸತ್ಯ ದಸ್ರರು, ನಿರ್ವೃತಿಗೆ ನಿರಋತಿ ಅಂತ ಕೊಟ್ಟಿದ್ದಾರೆ. ನಿರ್ವೃತಿ. ಆಮೇಲೆ ಯಾರು? ಇರುತಿಯರು ನಾಸತ್ಯ ದಸ್ರ. ನಿರಋತಿಯು ಯಮಧರ್ಮ ಯಮ ಕಿಂಕರ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಯಮಧರ್ಮ ಯಮ ಕಿಂಕರ ಇದು ಯಾರು ಅಂದ್ರೆ ಈ ಯಮ ಅಂತ ಹೇಳ್ತೀವಲ್ಲ, ಈ ಯಮನಿಗೆ
ಮೂರು ರೀತಿಯಾದ ಹುಟ್ಟುಗಳು ಹೇಳ್ತಾರೆ, ಅಭಿಮಾನಿತ್ವವು ಇದೆ. ಹೇಗೆ ಅಂದರೆ ಇದು ಹೇಳ್ತಾರೆ, ಈ ಯಮಧರ್ಮರಾಜ ಇದು ವಿಷ್ಣು ರಹಸ್ಯದಲ್ಲಿ ಹೇಳ್ತಾರೆ. ಇದು ತಿಳ್ಕೋಬೇಕಾದ ವಿಷಯ ಏನು ಅಂದ್ರೆ, ದೇವರ ಬ್ರಹ್ಮನ ಆ ಒಂದು ಸೃಷ್ಟಿ ಮಾಡಿದ್ದಾಗೆ ನಾವು ಹೇಳ್ತೀವಲ್ಲ, ಚತುರ್ಮುಖ ಬ್ರಹ್ಮನಿಂದ ದೇವರು ಎಲ್ಲವನ್ನು ಸೃಷ್ಟಿ ಮಾಡಿದ್ದ. ಚತುರ್ಮುಖ ಬ್ರಹ್ಮನಲ್ಲಿ ನಿಂತು ಅವನೇ ಸೃಷ್ಟಿ ಮಾಡಿದ. ಸೃಷ್ಟಿ ಮಾಡುವಾಗ ಏನ್ ಮಾಡಿದ್ದ ಅಂದ್ರೆ, ತನ್ನ ಬಲ ಎದೆಯಿಂದ ಅವನಿಗೆ ಯಾರನ್ನ ಬಲ ಎದೆಯಿಂದ ಆ ಒಂದು ಜ್ಞಾನವನ್ನ ಸೃಷ್ಟಿ ಮಾಡಿದ, ಅಂದ್ರೆ ಧರ್ಮವನ್ನ ಸೃಷ್ಟಿ ಮಾಡಿದ್ದ ಅಂತ. ಇವನು ಹೇಗೆ ಅಂದ್ರೆ, ನಾವು ಬದ್ರಿಗೆ ಹೋಗ್ತೀವಿ, ಅಲ್ಲಿ ಹೋದಾಗ ಹೇಳ್ತಾರೆ ಇದು ನರ ನಾರಾಯಣ ಪರ್ವತ ಅಂತ ತೋರಿಸ್ತಾರೆ. ನರನಾರಾಯಣರು ಇರುವಂತ ವಿಶೇಷ ಜಾಗೆ ಅಂತ ಹೇಳ್ತಾರೆ. ನರ ಇಸ್ ಅರ್ಜುನ, ನಾರಾಯಣ ಇಸ್ ಕೃಷ್ಣ. ಆಮೇಲೆ ಅವತಾರ ತಕೊಂಡು ಬರ್ತಾನೆ, ಅರ್ಜುನ ಕೃಷ್ಣಾಗ ಬರ್ತಾರೆ. ಇವರು ಆ ಒಂದು ಅವತಾರದಲ್ಲಿ ನರನಾರಾಯಣರಾಗ ಅವತಾರ ಮಾಡಿದ್ದಾಗ ಹೇಗೆ ಅವತಾರ ಮಾಡಿದ್ದಾರೆ ಅಂದ್ರೆ, ಧರ್ಮ ಇದೆಲ್ಲ ಈ ಭೂ ಸೃಷ್ಟಿ ಆಗಲಕ್ಕೆ ಇಲ್ಲಿ ಬರೋದಕ್ಕೆ ಮುಂಚೆ ದೇವತಾ ಸೃಷ್ಟಿ ಹೇಳುವಾಗ ಇದೆಲ್ಲ ಈ ವಿವರ ಎಲ್ಲ ಕೊಡ್ತಾ ಬರ್ತಾರೆ. ಅಲ್ಲಿ ಫಸ್ಟ್ ಇವ್ರು ಬಂದಾಗ ಏನಾಗತ್ತಂದ್ರೆ, ಧರ್ಮನಿಂದ ಅವರು ಹುಟ್ಟುತ್ತಾರಂತ. ಸೊ ಹಾಗೆ ನರನಾರಾಯಣರ ತಂದೆಯಾದಂತ ಧರ್ಮ ಅಂತ ಅದು ಒಂದು ಅವತಾರ ಯಮಧರ್ಮನಿಗೆ. ಈ ಅವತಾರದಲ್ಲಿ ಈ ಧರ್ಮ ಅಂದ್ರೆ ನರನಾರಾಯಣರ ತಂದೆಯಾಗಿ ಇದು ಈ ರೂಪದಿಂದ ಏನು ಕೆಲಸ ಮಾಡ್ತಾರಂದ್ರೆ, ಬ್ರಾಹ್ಮಣ ಅಂದ್ರೆ ಬ್ರಾಹ್ಮಣನಲ್ಲಿ ಇರುವಂತ ದೇವರ ಭಕ್ತಿ, ಆಮೇಲೆ ಇಂದ್ರಿಯ ನಿಗ್ರಹ, ಶೌಚ, ಆರ್ಜವ, ಜ್ಞಾನ, ವಿಜ್ಞಾನ ಇತ್ಯಾದಿ ಗೀತೆಯಲ್ಲಿ ಹೇಳಿದಂತೆ ಇತ್ಯಾದಿ ಗುಣಗಳನ್ನ ಇವರ ಮೂಲಕವಾಗ ದೇವರು ಮಾಡ್ತಾನೆ, ಇದು ಬ್ರಾಹ್ಮಣರಲ್ಲಿ. ಆಮೇಲೆ ಇನ್ನೊಂದು ರೂಪ ತಾಳ್ತಾನೆ. ಇದೇ ಧರ್ಮ ದೇವತೆಗಳಿಗೆ ಅನೇಕ ರೂಪದಿಂದ ಅವರ ಸೃಷ್ಟಿ ಆಗತ್ತೆ. ಇನ್ನೊಂದು ರೂಪ ಏನು ಅಂದ್ರೆ ಸೂರ್ಯನ ಆ ಒಂದು ಸೂರ್ಯ ಸಂಜ್ಞಾದೇವಿ ಅವರ ಮೂಲಕವಾಗಿ ಒಂದು ರೂಪದಿಂದ ಯಮ ಹುಟ್ಟುತ್ತಾನೆ. ಅವನಿಗೇನೋ ಧರ್ಮ ಅಂತಾನೆ ಹೆಸರು. ಅವನು ಆ ರೂಪ ಸೂರ್ಯನಿಂದ ಬಂದ ಸೂರ್ಯನ ಮಗ. ಅದಕ್ಕೆ ಪೂರ್ವ ದಿಕ್ಕು ಸೂರ್ಯಂದಾದರೆ ದಕ್ಷಿಣ ದಿಕ್ಕು ನಾವು ಯಮ ಅಂತ ಹೇಳ್ತೀವಲ್ಲ. ಇವನು ಕ್ಷತ್ರಿಯ ವರ್ಣಕ್ಕೆ ಕ್ಷಾತ್ರ ಸ್ವಭಾವ, ಕ್ಷತ್ರಿಯ ಜಾತಿಗೆ ಅಭಿಮಾನಿಯಾಗಿರ್ತಾನೆ. ಕ್ಷತ್ರಿಯ ಅಂದ್ರೆ ಶೌರ್ಯ. ನಮ್ಗೇನೋ ಬೇಕಲ್ಲ, ನಮ್ಗೇನೋ ತೇಜಸ್ಸು ಬೇಕು, ನಮಗೇನೋ ಧೈರ್ಯ ಬೇಕು. ಧೈರ್ಯ ಇಲ್ಲದೆ ಆಗಲ್ಲ. ದಾಕ್ಷ ಅಂದ್ರೆ ಸಾಮರ್ಥ್ಯ ಬೇಕು. ಸೊ ಈ ಗುಣಗಳು ನಮಗೇನೋ ಇರಬೇಕಲ್ಲ, ಟು ಪ್ರೊಟೆಕ್ಟ್ ಅವರ್ ಸೆಲ್ಫ್, ಟು ಪ್ರೊಟೆಕ್ಟ್ ಅವರ್ ಫ್ಯಾಮಿಲಿ. ಇದನ್ನ ಕೊಡ್ಲಿಕ್ಕೆ ಈ ರೂಪದಿಂದ ಇದ್ದಾನಂತ. ಇನ್ನೊಂದು ಏನು ಅಂದ್ರೆ, ಮೂರನೇ ರೂಪ ಏನು ಅಂದ್ರೆ, ಈ ನರಕಕ್ಕೆ ಅಧಿಪತಿ ಅಂದ್ರೆ ಕಾಲಯಮ ಅಂತ ಇವನ್ನ ಕರೀತಾರೆ. ಯಮ ಬಂದ ಅಂತ ಹೇಳ್ತೀವಲ್ಲ, ಯಮ ಬಂದ ಅಂದ್ರೆ 3 ಇರತ್ತೆ. ಆದ್ರೆ ಕಾಲಯಮ ಅಂತ ಇದಕ್ಕೆ ವಿಶೇಷವಾಗಿ ಆ ಒಂದು ಕಾಲಯಮ ಅಂದ್ರೆ ಆ ಆಯುಷ್ಯನ್ನ ತೆಗೆಯುವನು. ಸೂರ್ಯನೇ ಆಯುಷ್ಯ ತೆಗೆಯುತ್ತಾನೆ, ಸೂರ್ಯನಿಂದ ಇವನು ಬಂದಿದ್ದಾನಲ್ಲ, ಆಯುಷ್ಯನ್ನ ತೆಗೆಯುವನು. ಸೊ ಇವನು ಶೂದ್ರ ಜಾತಿ ಅಭಿಮಾನಿ. ಇವನು ಹೇಗೆ ಹುಟ್ಟುತ್ತಾನಂದ್ರೆ, ಈ ಯಮ ಅಂದ್ರೆ ನರಕಕ್ಕೆ ಅಧಿಪತಿಯಾಗಿರುವಂತ ಯಮ ಅಂತ ಹೇಳ್ತೀವ, ಪ್ರಾಣವನ್ನ ಅವನ ದೂತರ ಮೂಲಕವಾಗಿ ತಿರುವಂತ ಯಮ. ಇವನು ಹೇಗೆ ಹುಟ್ಟುತ್ತಾನಂದ್ರೆ, ಆ ಧರ್ಮ ದಕ್ಷ ಪ್ರಜಾಪತಿ, ಇದೆಲ್ಲ ಭಾಗವತದಲ್ಲಿ ಬರುವಂತ ಕಥೆಗಳಿದೆಲ್ಲ. ಕಥೆಗಳು ಅಂದ್ರೆ ಆದ ವಿಷಯಗಳು. ದಕ್ಷ ಪ್ರಜಾಪತಿಯ ಆ ಮಗಳು, ಆ ದಕ್ಷ ಪ್ರಜಾಪತಿಯ ಮಗಳು ವಸು ಅಂತ, ಅಷ್ಟವದೆಲ್ಲ ಕೇಳಿರ್ತಿಲ್ಲ. ವಸು ಅಂತ ಒಂದು ಮಗಳು. ಅವಳು ಧರ್ಮನನ್ನ ಮದುವೆ ಮಾಡಿಕೊಂಡಾಗೆ ಅವಳಲ್ಲಿ ಆ ಧ್ರುವ ಅಂತ ಒಂದು ಮಗ ಹುಟ್ಟುತ್ತಾನೆ. ಈ ಧ್ರುವ ಎಂಬುವನ ಅಷ್ಟವಸುಗಳಲ್ಲಿ ಒಬ್ಬ. ಈ ಧ್ರುವನ ಆ ಒಂದು ಅವನಲ್ಲಿ ಇವನು ಹುಟ್ಟುತ್ತಾನೆ. ಸೊ ಹೀಗೆ ಈ ಧರ್ಮ ಅಂದ್ರೆ ಇವನು ಶೂದ್ರ ವರ್ಣದ ಅಧಿಪತಿಯಾಗಿ ಬರ್ತಾನೆ. ಧ್ರುವಸ್ಯ ಪುತ್ರೋ ಭಗವಾನ್ ಕಾಲಲೋಕ ಪ್ರಕಾಲನಃ ಅಂತ ಮಹಾಭಾರತದಲ್ಲೇ ಬರುವಂಥದ್ದು ಇದು.
ಸೊ ಧ್ರುವಸ್ಯ ಪುತ್ರ, ಹಾಗೆ ಅವರು ಹುಟ್ಟುತ್ತಾರೆ. ಸೊ ಇವನೇ ನರಕಕ್ಕೆ ಆ ಪ್ರಾಣವನ್ನ ತೆಗೆಯುವನು. ಇವನು ಶೂದ್ರ ವರ್ಣಕ್ಕೆ ಅಭಿಮಾನಿಯಾಗಿರ್ತಾನೆ. ಸೊ ಯಮಧರ್ಮನಿಗೆ 3 ರೂಪಗಳಿಂದ, ಒಬ್ಬನೇ 3 ರೂಪದಿಂದ 3 ರೀತಿಯಾದ ಹುಟ್ಟು. 3 ರೀತಿಯಾದ ಹುಟ್ಟು ಅಂದ್ರೆ ಭೂಮಿಯಲ್ಲಿ ಇಲ್ಲ, ದೇವಲೋಕಗಳಲ್ಲಿ ಅವರ ಹುಟ್ಟಂದ್ರೆ ಅವರ ಸೃಷ್ಟಿ ದೇವರು ಮಾಡಿ ಈ ಒಂದು ನಿಯಮನ ಇದನ್ನ ಪಾಲನೆ ಮಾಡುವಂತ ಕಾರ್ಯವನ್ನ ಕೊಟ್ಟಿದ್ದ. ಸೊ ಅವನನ್ನ ಇಲ್ಲಿ ತಗೋಬೇಕು. ಸೊ ಯಮಧರ್ಮ ಮಾತ್ರ ಅಲ್ಲ, ಯಮ ಕಿಂಕರರು, ಅವನ ಸರ್ವೆಂಟ್ಸ್ ಎಲ್ಲರೂ ಯಮಕಿಂಕರರು ಅಂತ ಹೇಳ್ತಾರೆ, ಯಮಕಿಂಕರರು. ಆಮೇಲೆ ಮೇದಿನಿ ಅಂದ್ರೆ ಭೂಮಿ. ಆ ಭೂಮಿ ಅಂದ್ರೆ ಭೂಮಿಯ ಅಭಿಮಾನಿ ಅನೇಕರು ಇರ್ತಾರೆ. ಶನೈಶ್ವರನ ಅಭಿಮಾನಿ ಅದನ್ನು ಕೊಟ್ಟಿದ್ದಾರೆ. ಸೊ ಶನೈಶ್ವರನೂ ಇರ್ತಾನೆ. ಮತ್ತು ಮೇದಿನಿ ಧರಾದೇವಿ ಅಂತ ಆ ಒಂದು ದೇವತೆಯೇನೇ ಇರ್ತಾರೆ. ಭೂದೇವಿ ಅಂತ ಲಕ್ಷ್ಮಿ ಅಲ್ಲ, ಲಕ್ಷ್ಮಿ ಅವಳ ಒಳಗೆ ಇದ್ದಾಳೆ ಹೊರತು ಲಕ್ಷ್ಮಿ ಬೇರೆ, ಇವಳು ಬೇರೆ, ಇವಳ ಕಕ್ಷ್ಯವೇ ಬೇರೆ. ಸೊ ಮೇದಿನಿ ಕಾಲಮೃತ್ಯುಗಳು ಕಾಲಮೃತ್ಯುಗಳು ಅಂದ್ರೆ ಯಮನ ಕಿಂಕರರು ಮತ್ತು ಕಾಲಮೃತ್ಯು, ಆ ಒಂದು ಮೃತ್ಯು, ಆ ಒಂದು ಸಾವಿಗೆ ಕಾರಣವಾಗಿರುವಂತ ಆ ಕಾಲದ ಒಂದು ಪರ್ಟಿಕ್ಯುಲರ್ ಟೈಮ್ಗೆ ಹೋಗತ್ತಲ್ಲ. ಎಲ್ಲರಿಗೇನು ಹುಟ್ಟಿ ಹೇಗೆ ಪರ್ಟಿಕ್ಯುಲರ್ ಟೈಮು, ಸಾವು ಅಂದ್ರೆ ನಮಗೆ ಅಂತಿಲ್ಲ, ಎಲ್ಲಾ ಪ್ರಾಣಿಗಳಿಗೇನ ದೇಹ ವಿಯೋಗ ಸಾವು ಅಂತೀವಲ್ಲ, ಆ ಒಂದು ಕಾಲ ಮೃತ್ಯು. ಮತ್ತು ಶನೈಶ್ವರ ಅಂದ್ರೆ ಗೊತ್ತು ನಮ್ಗೆ, ಶನೈಶ್ವರ ಅವನು ಸೂರ್ಯನ ಪುತ್ರನೇ ಆಗ್ತಾನೆ. ಶನೈಶ್ವರ ಅಂದ್ರೆ ಆ ಒಂದು ಮೆಲ್ಲಕ್ಕೆ ಹೋಗೋ ಶನೈ ಚರತಿ, ಅವನು ಶನೈಶ್ವರ. ಸೊ ಹೀಗೆ ಅವರು. ಮತ್ತು ಆದಿ ಶಬ್ದದಿಂದ ಯಾರನ್ನ ಹೇಳ್ತಾರೆ? ಆದಿ ಶಬ್ದದಿಂದ ಎಲ್ಲರೂ ಆ ಒಂದು ಯಕ್ಷ ಇವರು ಎಲ್ಲರನ್ನು ಹೇಳ್ತಾರೆ. ಅನೇಕ ಅವರ ಕೆಳಗಿರುವಂತ ಯಕ್ಷ, ಗುಹ್ಯಕ, ಆಮೇಲೆ ಯಕ್ಷ, ಗುಹ್ಯಕ, ಅಚಾರಣರು, ಸೊ ಹೀಗೆ ಅನೇಕ ಚಿಕ್ಕ ಒಂದು ಗುಂಪು ದೇವತೆಗಳ ಕೆಳಗಿರುವಂತವ್ರು ಇರ್ತಾರೆ. ಅವ್ರು ಎಲ್ಲರನ್ನೂ ತಕೋಬೇಕು. ಸೊ ಕಾಲಕ್ಕೆ ಅಭಿಮಾನಿಯಾಗಿರೋದು. ಕಾಲ ಒಂದು ನಿಮಿಷ ನಾವು ಹೇಳ್ತೀವಲ್ಲ, ಸಂಕಲ್ಪದಲ್ಲಿ ಕಾಲ ಹೇಳ್ತೀವಲ್ಲ. ಸೊ ಆ ಕಾಲದ ಫ್ರಾಕ್ಷನ್ಸ್ ಆ ದೇವತೆಗಳು ಎಲ್ಲರೂ ಅಂದ್ರೆ ಕೆಲಸಗಳು ಮಾಡಿ ಸೇವೆ ಮಾಡು ಈ ಬುದ್ಧಿಯನ್ನು ಕೊಡುವವರು ಇವರಾಗಿದ್ದಾರೆ. ಸೊ ಇವರ ಎಲ್ಲರಲ್ಲಿನೂ ಹೇಳ್ತಾರೆ. ಸೊ ಶನೈಶ್ವರಾದಿಗಳು ಕರಸಿ ಕೊಂಬರು ಶೂದ್ರರು. ಅವ್ರಿಗೇನೋ ಶೂದ್ರ ಅಂತಾನೆ ಹೆಸರು. ಯಾಕೆ ಅಂದ್ರೆ ಆ ಕೆಲಸವನ್ನ ಶೂದ್ರ ಅಂತ ನೋಡಿದೀವಿಲ್ಲ, ಆ ಕೆಲಸಗಳನ್ನ ನಿರ್ವಾಹ ಯಾರು ಮಾಡ್ತಾರೋ ಅವ್ರಿಗೇನೋ ಅದೇ ಶೂದ್ರರೆಂದು ಕರೆಸಿ. ಅವರು ಶೂದ್ರರಂದ್ರೆ ಆ ಕೆಲಸಗಳನ್ನ ಅಲ್ಲಿ ನಿಂತು ಅವರು ಮಾಡಿಸ್ತಾರೆ. ಅನವರತ ಶೂದ್ರರೋಳು ಇಬ್ಬರು ಯಾವಾಗಲೂ ಇವ್ರಿಗೆ ಯಾರಿಗೇನೋ ಸ್ವತಂತ್ರ. ಇಷ್ಟು ದೇವತೆಗಳು ಹೇಳಿದ್ದಾರಲ್ಲ, ಅಶ್ವಿನಿ ದೇವತೆ, ನಿವೃತ್ತಿ, ಆಮೇಲೆ ಯಮಧರ್ಮ, ಆಮೇಲೆ ಯಮಕಿಂಕರರು, ಆಮೇಲೆ ಭೂದೇವಿ, ಆಮೇಲೆ ಕಾಲಕ್ಕೆ ಅಭಿಮಾನಿಗಳಾದವರು ಶನೈಶ್ವರ ಮತ್ತು ಯಕ್ಷರ. ಇವರೆಲ್ಲ ಯಕ್ಷರು, ಗುಹ್ಯಕರು, ಇವರು ಎಲ್ಲರ ಒಳಗೆ ಅವರಲ್ಲಿ ನಿಂತು ಆ ಕೆಲಸವನ್ನ ಯಾರು ಮಾಡ್ತಾನಂದ್ರೆ ಇವರೊಳಗೆ ಅರವಿದೂರನು ಅನಿರುದ್ಧನು ಅಂತ. ಸೊ ಅನಿರುದ್ಧನು ಅಂತ ಬಂದಾಗೆ ಕನ್ಫ್ಯೂಷನ್ ಬಂದ್ಬಿಡತ್ತಲ್ಲ. ಯಾಕೆ ಕನ್ಫ್ಯೂಷನ್ ಬರುತ್ತ ಅಂದ್ರೆ ಈ ಅನಿರುದ್ಧ ಎಂಬ ಹೆಸರಿನಿಂದ ಒಂದು ದೇವತೆಯೂ ಇದ್ದಾನೆ. ಈ ಲಾಸ್ಟ್ ಕ್ಲಾಸ್ಲಿ ನೋಡಿದ್ದಂತೆ ಈ ಕೃಷ್ಣನ ಮಗನಾಗೆ ಪ್ರದ್ಯುಮ್ನ, ಕಾಮದೇವನೇ ಹುಟ್ಟುತ್ತಾನೆ. ಕಾಮದೇವ, ಸ್ಕಂದ, ಮನ್ಮಥ ಎಲ್ಲ ಒಂದೇ. ಕಾಮದೇವನೇ ಹುಟ್ಟುತ್ತಾನೆ. ಅವನು ಪ್ರದ್ಯುಮ್ನ ಎಂಬ ಹೆಸರಂದು ಹುಟ್ಟುತ್ತಾನೆ. ಹೇಗೆ ಅಲ್ಲಿ ಪ್ರದ್ಯುಮ್ನ ಎಂಬುವನಲ್ಲಿ ದೇವರ ರೂಪ ಪ್ರದ್ಯುಮ್ನನು ಹೊಂದಿದ, ಹಾಗೇನೆ ಈ ಪ್ರದ್ಯುಮ್ನನ ಮಗ ಅನಿರುದ್ಧ ಅಂತ. ಇವನು 10ನೇ ಕಕ್ಷದಲ್ಲಿ ಬರುವಂತವನು. ಇವನು ದೋಷಯುಕ್ತನಾಗಿದ್ದಾನೆ. ಯಾಕೆಂದ್ರೆ ಅವನು ಒಂದು ಜೀವ, ಎಲ್ಲ ಜೀವರಲ್ಲಿನೂ ದೋಷಗಳು ಇರತ್ತ. ಸೊ ಆ ಒಂದು 10ನೇ ಕಕ್ಷದಲ್ಲಿ ಇರುವಂತ ಅನಿರುದ್ಧನ ಜೊತೆಯಲ್ಲಿ ನಾವು ಕನ್ಫ್ಯೂಸ್ ಆಗಬಾರ್ದು. ಅದಕ್ಕೆ ಅರವಿದೂರ, ದೋಷವೇ ಇಲ್ಲದವರು, ಯಾವ ಕಾಲದಲ್ಲಿ ಯಾವಾಗ್ಲೂ ಸರ್ವದೋಷರಹಿತ ಭಗವಂತ ಒಬ್ಬನೇ ಸ್ವತಂತ್ರನಾಗಿ ಅವನೊಬ್ಬನೇ ದೋಷರಹಿತನಾಗಿರುವವನು. ಸೊ ಅದಕ್ಕೆ ಇವರೊಳಗೆ ಯಾರಿದ್ದಾನಂದ್ರೆ ದೇವರೇ ಇದ್ದಾನೆ ಅನಿರುದ್ಧನು. ಹಿಂದೆ ಹೇಳಿದ್ದಂತೆ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಇವಾಗ ಅನಿರುದ್ಧ ಇಹನೆಂದು ಅರಿತು ಇವರಿದ್ದಾರೆ
ಅಂತ ತಿಳಿದು ಮನ್ನಿಪುದು ಅಂತ ಗೌರವ ಕೊಡೋದು ಅಂತ. ಗೌರವ ಕೊಡೋದು ಅಂದ್ರೆ ಅಫ್ಕೋರ್ಸ್ ಈ ದೇವತೆಗಳಿಗೇನೋ ಗೌರವ ಕೊಡಬೇಕು, ದೇವರಿಗೆ. ಅಂಡ್ ಯಾವ ವ್ಯಕ್ತಿಯಲ್ಲಿ ವಿದುರನಿಗೆ ಪಾಂಡವರು ಗೌರವ ಕೊಡ್ತಾ ಇದ್ರು. ಯಾಕೆ ಅಂದ್ರೆ ವಿದುರನಲ್ಲಿ ಎಲ್ಲ ಅಂದ್ರೆ ಸೇವೆ ಮಾಡೋದು ಒಂದೇ ಕೆಲಸ ಅಲ್ಲ, ಉಳಿದು ಹಿಂದೆ ಹೇಳಿದ್ದಂತೆ ಎಲ್ಲವೂ ಇರತ್ತೆ. ಬ್ರಾಹ್ಮಣರಲ್ಲಿ ಇರುವಂಥದ್ದು, ಕ್ಷತ್ರಿಯರಲ್ಲಿ ಇರುವಂಥದ್ದು, ವೈಶ್ಯರಲ್ಲಿ ಇರುವಂಥದ್ದು ಏನು ಜ್ಞಾನ, ಭಕ್ತಿ, ವೈರಾಗ್ಯ, ಶಮ, ದಮ ಇತ್ಯಾದಿ, ಆರ್ಜವ, ಜ್ಞಾನ, ವಿಜ್ಞಾನ, ಶೌರ್ಯ, ಧೃತಿ, ದಾಕ್ಷ್ಯ ಇತ್ಯಾದಿ ಎಲ್ಲವೂ ಇವರಲ್ಲಿ ಇರತ್ತೆ. ಆದರೆ ಸ್ವಲ್ಪ ಆ ಒಂದು ಪರಿಮಾಣ ಆ ಒಂದು ಅವರಲ್ಲಿ ಸ್ವಲ್ಪ ಕಡಿಮೆ ಇರತ್ತೆ. ಇವರಲ್ಲಿ ಆ ಒಂದು ಇದು ಕಡಿಮೆ ಇರತ್ತೆ ಹೊರತು ಇವರಲ್ಲಿನೂ ಎಲ್ಲ ಇರತ್ತೆ. ಯಾಕೆ ಅಂದ್ರೆ ಇವರಿಗೇನೋ ಎಲ್ಲವೂ ಇದೆ. ಯಜ್ಞದಾನ ತಪಸ್ಕರ್ಮ ನತ್ಯಾಜ್ಯಂ ಅಂತ ಕೃಷ್ಣ ಹೇಳಿದಂತೆ ಇವರಿಗೇನೋ ಯಜ್ಞ ಇದೆ. ಯಜ್ಞ ಅಂದ್ರೆ ಏನು? ಪೂಜೆ, ಆ ದೇವರ ಪೂಜೆ ಎಲ್ಲವೂ ಅವರವರಿಗೆ. ತಪಸ್ಸು ಅಂದ್ರೆ ಅವರು ಮಾಡುವ ಕೆಲಸ ಇತ್ಯಾದಿ, ಅದು ತಪಸ್ಸು ಎಲ್ಲವೂ ಇವರಿಗೇನೋ ಇದೆ. ಸೊ ಅದಕ್ಕೆ ಹೇಳ್ತಾರೆ ಎಲ್ಲವೂ ಇವರಲ್ಲಿನೂ ಇರತ್ತೆ. ಸೊ ಅದಕ್ಕೆ ಮನ್ನಿಪುದು, ಅದಕ್ಕೆ ಅವರಿಗೆ ಗೌರವ. ಇದರನ್ನೇ ತಗೊಳ್ಳಿ, ಗೌರವ ಕೊಡುತ್ತಾರೆ, ಅದಕ್ಕೆ ಗೌರವ ಕೊಡಬೇಕು ಅಂತ ಇಲ್ಲಿ ಹೇಳ್ತಾರೆ ಅಂಬಲ್ಲಿ. ಕೃಷ್ಣ ಅರ್ಪಣಮಸ್ತು. ಅರವಿಂದ್ ಅವರೇ, ಅಜಿತ್ ಅವರೇ, ಅಮರ್ ಅವರೇ, ತುಂಬಾ ತುಂಬಾ ಧನ್ಯವಾದಗಳು. ಕೃಷ್ಣ ಅರ್ಪಣಮಸ್ತು. ನಮಸ್ಕಾರ. ನಮಸ್ಕಾರ.